ಖಜಾನೆ ಟು ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿಕೊಳ್ಳಲು ವೆಬ್ ಬ್ರೌಸರ್ ಗೂಗಲ್ ಕ್ರೋಮ್ಗೆ ಹೋಗಿ ಖಜಾನೆ ಟುನ ಅಧಿಕೃತ ವೆಬ್ಸೈಟ್ khazane2.karnataka.gov.in ಟೈಪ್ ಮಾಡಿಬಿಟ್ಟು ಎಂಟರ್ ಮಾಡಿ. ಎಂಟರ್ ಮಾಡಿದಾಗ ನಿಮಗೆ ಇವು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಲಾಗಿನ್ ಮಾಡಲು ಕ್ಲಿಕ್ ಮಾಡಿ. ಲಾಗಿನ್ ಮಾಡಲು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ಈಗಾಗಲೇ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ರಿಜಿಸ್ಟ್ರೇಷನ್ ಹಾಗೆ ಎಂಪ್ಲಾಯಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಯಾರ್ದಾರು ನಿಮ್ಮ ಆಫೀಸ್ನಲ್ಲಿ ಯಾರ್ದಾರು ಒಬ್ರದ್ದು ಯೂಸರ್ ನೇಮ್ ಪಾಸ್ವರ್ಡ್ ತೊಗೊಂಡು ಎಂಟರ್ ಮಾಡಿ. ಹಾಗೆ ಕ್ಯಾಪ್ಚಾ ಎಂಟರ್ ಮಾಡಿ ಸೈನ್ ಇನ್ ಕೊಡಿ. ಸೈನ್ ಇನ್ ಕೊಟ್ಟಾಗ ಸೆಲೆಕ್ಟ್ ಪೋಸ್ಟ್ ಆ್ಯಂಡ್ ರೋಲ್. ಪೋಸ್ಟ್ ಮತ್ತು ರೋಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರೋಲ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ನೀವು. DS ಅಪ್ಲಿಕ್ಯಾಂಟ್, ಸೂಪರ್ಡೆಂಟ್ ಅಥವಾ ಎನಿ ಒನ್ ರೋಲ್ ಯು ಕ್ಯಾನ್ ಸೆಲೆಕ್ಟ್, ದೆನ್ ಸಬ್ಮಿಟ್. ಓಕೆ, ಇಲ್ಲಿ ಟಾಪಲ್ಲಿ ನಿಮಗೆ ಡಿವೈಸ್ ಮ್ಯಾನೇಜರ್ ಸೆಟಪ್ ಫೈಲ್ ನ್ಯೂ ಅಂತೇಳಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಜಸ್ಟ್ ಒನ್ ಕ್ಲಿಕ್, ದೆನ್ ಅಕ್ನಾಲಜ್ಮೆಂಟ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಕೊಡಿ. ಡೌನ್ಲೋಡ್ ಕೊಟ್ಟಾಗ ನಿಮಗೆ ಎಲ್ಲಿ ನಿಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಸೇವ್ ಮಾಡಬೇಕಂತ ಕೇಳುತ್ತೆ. ನೀವು ಡೆಸ್ಕ್ಟಾಪ್ ಅಥವಾ ಎಲ್ಲಾದರೂ ಸೇವ್ ಮಾಡ್ಕೊಳ್ಳಿ. ಓಕೆ, ಸೇವ್ ಕೊಟ್ಟಾಗ ನಿಮಗೆ ಇಲ್ಲಿ ಒನ್ ಡೌನ್ಲೋಡ್ ಇನ್ ಪ್ರೋಗ್ರೆಸ್. ಈ ಡಿವೈಸ್ ಮ್ಯಾನೇಜರ್ ಬಂದುಬಿಟ್ಟು ಅರೌಂಡು 480 MB ಇದೆ. ಕಂಪ್ಲೀಟ್ ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಓಕೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸಾಫ್ಟ್ವೇರ್ ಡೌನ್ಲೋಡ್ ಆಯಿತು. ಇಲ್ಲಿ ಶೋ ಇನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಈ ಸೆಟಪ್ ಫೈಲ್ ಬಂದುಬಿಟ್ಟು ಜಿಪ್ ಫೈಲ್ ಇರುತ್ತೆ. ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು ನೀವು. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎರಡು ಫೈಲ್ ಶೋ ಆಗ್ತಿರುತ್ತೆ ನಿಮಗೆ. ಒಂದು ಡಿವೈಸ್ ಮ್ಯಾನೇಜರ್ ಇನ್ಸ್ಟಾಲೇಷನ್ ಗೈಡ್ ಆ್ಯಂಡ್ ಡಿವೈಸ್ ಮ್ಯಾನೇಜರ್ಸ್ EXE ಫೈಲು. ಈ ಡಿವೈಸ್ ಮ್ಯಾನೇಜರ್ EXE ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ಕೇಳುತ್ತೆ ನಿಮಗೆ ಕ್ರಿಯೇಟ್ ಡೆಸ್ಕ್ಟಾಪ್ ಶಾರ್ಟ್ಕಟ್. ಓಕೆ, ಟಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡಿ ಆ್ಯಂಡ್ ದೆನ್ ಇನ್ಸ್ಟಾಲ್. ಇಲ್ಲಿ ಕಂಪ್ಲೀಟ್ ಇನ್ಸ್ಟಾಲ್ ಆಗೋವರೆಗೂ ವೆಯ್ಟ್ ಮಾಡಿ. ಓಕೆ, ಒಂದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಇಲ್ಲಿ ಫಿನಿಶ್ ಅಂತ ಕೇಳುತ್ತೆ. ಫಿನಿಶ್ ಕ್ಲಿಕ್ ಮಾಡಿ. ಕಾಮೆಂಟ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಒಂದು ಫ್ಯೂ ಸೆಕೆಂಡ್ ವೆಯ್ಟ್ ಮಾಡಿ. ಕಾಮೆಂಟ್ ಪ್ರಾಂಪ್ಟ್ ಕ್ಲೋಸ್ ಆದಮೇಲೆ ನಿಮಗೆ ರೈಟ್ ಸೈಡಲ್ಲಿ ಡಿವೈಸ್ ಮ್ಯಾನೇಜರ್ 2.5 ಓಪನ್ ಆಗುತ್ತೆ. ಇನ್ ಕೇಸ್ ಓಪನ್ ಆಗಿಲ್ಲ ಅಂದರೆ ಡೆಸ್ಕ್ಟಾಪ್ಗೆ ಹೋಗಿ. ನೀವು ಇಲ್ಲಿ ಡೆಸ್ಕ್ಟಾಪಲ್ಲಿ ಐಕಾನ್ ಶೋ ಆಗ್ತಿದೆ ಡಿವೈಸ್ ಮ್ಯಾನೇಜರ್ 2.5 ಅಂತ, ಅಥವಾ ಇಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು. ಓಕೆ, ಡಬಲ್ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ.